ಸದ್ಯಕ್ಕೆ ರಾಮ್ ಗೋಪಾಲ್ ವರ್ಮಾ ಅವರದು ಕಿಲ್ಲಿಂಗ್ ವೆಪನ್ ಸಿನಿಮಾ ಸದ್ದು ಮಾಡ್ತಾ ಇದೆ. ಈಗಾಗಲೇ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಬಿಡುಗಡೆ ಆಗಿರುವ ಸಿನಿಮಾ ಇನ್ನೇನು ಹಾಲಿವುಡ್ ಕ್ಷೇತ್ರದಲ್ಲೂ ಸದ್ದು ಮಾಡಲು ತಯಾರಾಗಿದೆ. ಹೌದು, ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಕಿಲ್ಲಿಂಗ್ ವೆಪನ್ ಸಿನಿಮಾವನ್ನು ಹಾಲಿವುಡ್ನಲ್ಲೂ ಬಿಡುಗಡೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ದಾರಂತೆ. ಈ ಮಾತನ್ನು ರಾಮ್ ಗೋಪಾಲ್ ವರ್ಮಾ ಅವರೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ವೀರಪ್ಪನ್ ಕುರಿತ ಚಿತ್ರವನ್ನು ಹಾಲಿವುಡ್ನಲ್ಲಿ ಮಾಡುವುದಕ್ಕೆ RGV ಅವರು ತಯಾರಿ ನಡೆಸಿದಾರಂತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದುಬೈನಲ್ಲಿ ನೆಲೆಸಿರುವ ಅವರ ಸ್ನೇಹಿತರಂತೆ. ಈಗಾಗಲೇ ರಾಮ್ ಗೋಪಾಲ್ ವರ್ಮಾ ಅವ್ರ ಗೆಳೆಯ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾವನ್ನು ನೋಡಿದ್ದು ವೀರಪ್ಪನ್ ಕುರಿತಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಾಲಿವುಡ್ ಸಿನಿಮಾ ನಿರ್ಮಿಸಲು ಆಲೋಚನೆ ಮಾಡಿದಾರಂತೆ. ಕಾಡುಗಳ ವೀರಪ್ಪನ್ ಬಗ್ಗೆ ಕರ್ನಾಟಕ, ತಮಿಳುನಾಡು ಮತ್ತು ಇಲ್ಲಿನವರಿಗೆ ಬಿಟ್ಟು ಹೊರ ದೇಶದಲ್ಲಿ ಅಷ್ಟಾಗಿ ಗೊತ್ತಿಲ್ಲದ ಕಾರಣ ಚಿತ್ರದಲ್ಲಿ ವೀರಪ್ಪನ್ ಅಂತ್ಯಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡದೆ ವೀರಪ್ಪನ್ ಬೆಳೆದು ಬಂದ ದಾರಿ ಮತ್ತು ಆತನನ್ನು ಹಿಡಿಯುವುದಕ್ಕೆ ಏನೆಲ್ಲ ಕಸರತ್ತು ಮಾಡಲಾಯಿತು ಎಂಬುದನ್ನು ಹಾಲಿವುಡ್ ಚಿತ್ರದಲ್ಲಿ ವಿವರಿಸಲಾಗುತ್ತಂತೆ. ಹೀಗಿರುವುದರಿಂದ ಸಿನಿಮಾವನ್ನು ಮತ್ತೊಮ್ಮೆ ಮೊದಲಿನಿಂದ ಚಿತ್ರೀಕರಣ ಮಾಡಲಾಗುತ್ತದೆ ಅಂತೆ. ಈ ಸುದ್ದಿ ಮತ್ತು ಸ್ಯಾಂಡ್ಲ್ವುಡ್ ಬೇರೆ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.